ಮಗನಿಗೆ ಮಂತ್ರಿ ಸ್ಥಾನ ಕೊಡಿಸೋದಕ್ಕೆ ರಾಜಾಹುಲಿ ಯಡಿಯೂರಪ್ಪ ಒಂದಷ್ಟು ಸರ್ಕಸ್ ಮಾಡ್ತಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದಿರುವಂತಹ BY ರಾಘವೇಂದ್ರ ಕೇಂದ್ರದಲ್ಲಿ ಮಂತ್ರಿ ಸ್ಥಾನವನ್ನು ಅಲಂಕರಿಸಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ BS ಯಡಿಯೂರಪ್ಪನವರು ಒಂದಷ್ಟು ಸರ್ಕಸ್ ಮಾಡ್ತಾ ಇದ್ದಾರೆ. ಅಮಿತ್ ಶಾ ಭೇಟಿಗಾಗಿ ಸಮಯ ಕೇಳಿದ್ದಾರೆ ಯಡಿಯೂರಪ್ಪ. BY ರಾಘವೇಂದ್ರಗೆ ಮಂತ್ರಿ ಸ್ಥಾನವನ್ನು ನೀಡುವಂತೆ ಬೇಡಿಕೆಯನ್ನು ಇಡಲಿದ್ದಾರೆ. ಜೋಶಿ, ಶೆಟ್ಟರ್, ಬೊಮ್ಮಾಯಿ, ಕಾರಜೋಳ ನಡುವೆ ಈ ಮಂತ್ರಿಗಿರಿಗಾಗಿಯೇ ಬಹುದೊಡ್ಡ ಫೈಟ್ ಬೇರೆ ಇದೆ. ಹಾಗಾಗಿ BY ರಾಘವೇಂದ್ರಗೆ ಮಂತ್ರಿ ಪಟ್ಟ ಗಿಟ್ಟಿಸೋದಕ್ಕೆ ಯಡಿಯೂರಪ್ಪನವರು ಶತಾಯಗತಾಯ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಹದಿನೇಳು ಸಂಸದರು ಕರ್ನಾಟಕದಿಂದ ಆಯ್ಕೆಯಾಗಿದ್ದಾರೆ. ಹಾಗಾಗಿ 2 ಸಲ ಗೆದ್ದವರು, ಜೊತೆಗೆ ಸಂಸದರಾಗಿ ಉತ್ತಮ ಕೆಲಸವನ್ನು ನಿರ್ವಹಿಸಿದವರು ಸಹಜವಾಗಿ ಕೇಂದ್ರದಲ್ಲಿ ಮಂತ್ರಿ ಸ್ಥಾನವನ್ನು ಅಲಂಕರಿಸುವಂಥ ಆಸೆ ಆಶೋತ್ತರಗಳನ್ನು ಇಟ್ಟುಕೊಂಡಿರ್ತಾರೆ. ಹಾಗಾಗಿ BY ರಾಘವೇಂದ್ರ ಅಂದಾಗ ಮತ್ತೊಂದು ಗೆಲುವು. ಈ ನಡುವೆ BS ಯಡಿಯೂರಪ್ಪನವರು ತಮ್ಮ ಮಗನಿಗೆ ಕೇಂದ್ರದಲ್ಲಿ ಮಂತ್ರಿ ಸ್ಥಾನ ದೊರೆತ ಹೇಗೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರ ಭೇಟಿಗಾಗಿ ಸಮಯವನ್ನು ಕೇಳಿದ್ದಾರೆ. ಸೊ ಸಮಯ ಸಿಕ್ಕಿದೆಯಾ ಅಥವಾ ಈಗಾಗಲೇ ಬೇಡಿಕೆಯನ್ನು ಇಟ್ಟಿದ್ದಾರಾ, ಇನ್ನು ಮುಂದೆ ಬೇಡಿಕೆ ಇಡಬೇಕು ಅನ್ನುವಂಥ ಪ್ಲ್ಯಾನ್ ಏನಾದರೂ ಇದೆಯಾ, ಇದು ಬಹಳ ಮುಖ್ಯ. ಬಟ್ ಇಲ್ಲಿ ರಾಘವೇಂದ್ರ ಅಂದಾಗ ಯುವ ನಾಯಕರ ರೀತಿ ಕಂಡು ಬರ್ತಾರೆ ನೋಡಿ. ಈ ಸಲ ಸಂಸದರಾಗಿ ಆಯ್ಕೆಯಾಗಿರೋರಲ್ಲಿ BJPಯ ಹಿರಿಯ ನಾಯಕರು ಕೂಡ ಇದ್ದಾರೆ. ಪ್ರಹ್ಲಾದ್ ಜೋಶಿ ಸೋಲಿಲ್ಲದ ಸರದಾರ ಅಂತ ಹೆಸರನ್ನು ಪಡ್ಕೊಂಡಿದ್ದಾರೆ. ಜಗದೀಶ್ ಶೆಟ್ಟರ್ BJPಯ ಹಿರಿಯ ನಾಯಕರು, 35-40 ವರ್ಷದಿಂದ BJPಯ ಜೊತೆ ಗುರುತಿಸಿಕೊಂಡವರು. ಬಸವರಾಜ ಬೊಮ್ಮಾಯಿ ಕರ್ನಾಟಕದಲ್ಲಿ ಅತ್ಯುನ್ನತ ಸ್ಥಾನಗಳನ್ನು BJPಯಿಂದ ಪಡೆದುಕೊಂಡವರು. ಇವರು ಕೂಡ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಗೆದ್ದಿದ್ದಾರೆ, ಸಂಸದರಾಗಿದ್ದಾರೆ. ಹಾಗಾಗಿ ಬಸವರಾಜ ಬೊಮ್ಮಾಯಿ ಕೂಡ ಆಕಾಂಕ್ಷಿಯಾಗಿದ್ದಾರೆ. ಗೋವಿಂದ ಕಾರಜೋಳ ಕೂಡ ಬಹಳ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ. ಈ ನಡುವೆ ಯಡಿಯೂರಪ್ಪನವರು ತಮ್ಮದೇ ಆದಂಥ ಪ್ರಯತ್ನವನ್ನು ತನ್ನ ಮಗನಿಗಾಗಿ ಮಾಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೀಡುತ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಜನಾರ್ದನ್, BS ಯಡಿಯೂರಪ್ಪನವರು ತನ್ನ ಪುತ್ರ ರಾಘವೇಂದ್ರಗೆ ಕೇಂದ್ರದಲ್ಲಿ ಮಂತ್ರಿ ಸ್ಥಾನ ಸಿಗಬೇಕು ಅನ್ನುವಂಥ ಪ್ರಯತ್ನದಲ್ಲಿದ್ದಾರೆ. ಅಮಿತ್ ಶಾ ಭೇಟಿಗೆ ಕಾಲಾವಕಾಶ ಸಿಕ್ಕಿದೆಯಾ? ಯಾವಾಗ ಭೇಟಿ ಆಗ್ತಿದ್ದಾರೆ? ಈಗಾಗಲೇ ಬೇಡಿಕೆಯನ್ನು ಇಟ್ಟಿದ್ದಾರಾ? ಮುಂದೆ ಇಡಬೇಕಾ ಹೇಗೆ? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ನಮ್ಮ ಪ್ರತಿನಿಧಿಯನ್ನು ಸಂಪರ್ಕ ಮಾಡೋಣ. ಕೇಂದ್ರದಲ್ಲಿ ಮಂತ್ರಿ ಸ್ಥಾನವನ್ನು ಅಲಂಕರಿಸೋದು ಸಂಸದರ ಸಹಜ ಆಸೆಯಾಗಿರುತ್ತೆ. ರಾಘವೇಂದ್ರ ಅಂದ ಸಂದರ್ಭದಲ್ಲಿ ಮತ್ತೊಂದು ಗೆಲುವು. ಈ ನಡುವೆ BS ಯಡಿಯೂರಪ್ಪನವರು ಅಂದ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಅವರದ್ದೇ ಆದಂತಹ ರಾಜಕೀಯ ವರ್ಚಸ್ಸನ್ನು ಹೊಂದಿದ್ದಾರೆ. ಕೇಂದ್ರ ನಾಯಕರ ಜೊತೆ ಉತ್ತಮ ಬಾಂಧವ್ಯ. ಈ ನಡುವೆ ಮತ್ತೊಮ್ಮೆ ಸಂಸದರಾಗಿ ಆಯ್ಕೆಯಾಗಿರುವಂಥ ರಾಘವೇಂದ್ರ ಅವರನ್ನು ಕೇಂದ್ರ ಮಂತ್ರಿ ಸ್ಥಾನದಲ್ಲಿ ಕೂರಿಸುವಂತಹ ಒಂದಷ್ಟು ಪ್ರಯತ್ನ. ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ಜನಾರ್ದನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಜನಾರ್ದನ್, ಅಮಿತ್ ಶಾ ಅವರ ಭೇಟಿಗೆ ಸಮಯಾವಕಾಶ ಸಿಕ್ಕಿದೆಯಾ? ಟೈಮಿಂಗ್ಸ್ ಏನಾದರೂ ಕೊಟ್ಟಿದ್ದಾರಾ? ಬೇಡಿಕೆಯನ್ನು ಈಗಾಗಲೇ ಮುಂದಿಡಲಾಗಿದೆಯಾ ಅಥವಾ ಇನ್ಮೇಲೆ ಇಡಬೇಕಾ ಹೇಗೆ BY ರಾಘವೇಂದ್ರ ಮಂತ್ರಿ ಸ್ಥಾನಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ? ದಿವೇಶ್ರೀ, ಈಗಾಗಲೇ ಬೇಡಿಕೆಯನ್ನ ಒಂದ್ ಕಡೆ ಅಂತೂ ಇಟ್ಟಾಗಿದೆ. ಈಗಾಗಲೇ ಅಂದ್ರೆ ದೆಹಲಿಗೆ ಒಂದ್ಸರಿ ಹೋಗಿ ಬಂದಿದ್ರು. ಈಗ ಮತ್ತೊಮ್ಮೆ ಅಮಿತ್ ಶಾ ಅವರ ಅವಕಾಶವನ್ನ ಕೇಳಿದ್ದಾರೆ. ಅಮಿತ್ ಶಾ ಅವರ ಅವಕಾಶಕ್ಕಾಗಿ ಸಮಯ ಕೇಳಿದ ನಂತರ ಸಿಕ್ಕಿದ ನಂತರದಲ್ಲಿ ಇವತ್ತು ಬೆಳಿಗ್ಗೆನೆ ಹೊರಟಿದ್ದಾರೆ. ಆಕ್ಚುಲಿ ಮಧ್ಯಾಹ್ನ ಮೇಲೆ ಹೊರಡಬೇಕಿತ್ತು, 4 ಗಂಟೆಗೆ ದೆಹಲಿಗೆ ಹೊರಡಬೇಕಿತ್ತು ಯಡಿಯೂರಪ್ಪನವರು. ಆ ನಂತರದಲ್ಲಿ ಸಮಯ ಸಿಕ್ಕಿದೆ ಅಂತ ಹೇಳಿ ತಕ್ಷಣನೇ ಹೊರಟಿದ್ದಾರೆ, ಬೆಳಿಗ್ಗೆನೆ ಹೊರಟಿದ್ದಾರೆ. ರಾಘವೇಂದ್ರ ಅವರಿಗೆ ಇಲ್ಲಿ ಮಂತ್ರಿ ಸ್ಥಾನಕ್ಕಾಗಿ ಒಂದು ಬೇಡಿಕೆಯನ್ನ ಮತ್ತೊಮ್ಮೆ ಇಡ್ಲಿಕ್ಕೆ, ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಯಡಿಯೂರಪ್ಪನವರು ಹೋಗಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟ, ಯಾವುದೇ ರೀತಿಯ ಅನುಮಾನ ಇಲ್ಲ. ಆದ್ರೆ ಇಲ್ಲಿ ಮಂತ್ರಿ ಸ್ಥಾನ ಸಿಗತ್ತಾ ಅನ್ನೋದು ಒಂದ್ ಕಡೆಯಲ್ಲಿ ಅನುಮಾನ ಇದೆ. ಕಾರಣ ಏನಂತಂದ್ರೆ ಇಲ್ಲಿ 2-3 ವಿಚಾರ. ಒಂದು ಸಮುದಾಯದ ವಿಚಾರಕ್ಕೆ ಬಂದ್ರೆ, ಲಿಂಗಾಯತ ಸಮುದಾಯಕ್ಕೆ ಅವಕಾಶ ಕೊಡ್ಬೇಕು ಅಂತ ಬಂದ್ರೆ ಬೊಮ್ಮಾಯಿ ಅವರು ಒಂದ್ ಕಡೆಯಲ್ಲಿ ಇದ್ದಾರೆ, ಇನ್ನೊಂದ್ ಕಡೆಯಲ್ಲಿ ಶೆಟ್ಟರ್ ಇದ್ದಾರೆ. ಇವರಿಬ್ಬರು ಸೀನಿಯರ್ ಇದ್ದಾರೆ, ಮತ್ತೆ ಮಾಜಿ ಮುಖ್ಯಮಂತ್ರಿಗಳು ಕೂಡ ಹೌದು. ಆದ್ರೆ ಇದರ ಜೊತೆಯಲ್ಲಿ ಇರುವಂತಹ ಇನ್ನೊಂದು ಪ್ರಮುಖ ಅಂಶ ಏನಂತಂದ್ರೆ, ಒಂದೇ ಕುಟುಂಬಕ್ಕೆ ಎಷ್ಟು ಅಂತ ಅಧಿಕಾರ ಕೊಡೋದು ಅನ್ನೋಂಥ ಮಾತು ಪಕ್ಷದ ಒಳಗಡೆನೆ ಕೇಳ್ಬರುತ್ತೆ. ಈಗಾಗಲೇ ಈಶ್ವರಪ್ಪನವರು ಕೂಡ ಅದರ ಆ ವಿಚಾರವಾಗಿ ಬಂಡಾಯ ಎದ್ದಿದ್ದನ್ನು ಕೂಡ ನಾವು ಗಮನಿಸಿದೀವಿ, ಬಹಿರಂಗವಾಗಿ ಮಾತನಾಡಿದ್ವಿ. ಈ ವಿಚಾರ ಕೇವಲ ಈಶ್ವರಪ್ಪನವ್ರು ಮಾತ್ರ ಅಲ್ಲ,
ಪಕ್ಷದೊಳಗಡೆ ಸಾಕಷ್ಟು ಜನರಿಗೆ ಅಂತ ಅಸಮಾಧಾನ ಇದೆ, ಆದ್ರೆ ಅದನ್ನ ಬಹಿರಂಗವಾಗಿ ಕೇಳ್ಕೊಂಡಿಲ್ಲ ಅಷ್ಟೇ. ಹೀಗಾಗಿ ಈಗಾಗಲೇ ಯಡಿಯೂರಪ್ಪನವರು ಕೂಡ ಒಂದು ಉತ್ತಮ ಸ್ಥಾನದಲ್ಲಿದ್ದಾರೆ. ಅವ್ರ ಮಗ ಇನ್ನೊಬ್ಬ ಮಗ ವಿಜೇಂದ್ರ ಅವರು ಕೂಡ ಅಧ್ಯಕ್ಷರಾಗಿದ್ದಾರೆ, ಶಾಸಕರಾಗಿದ್ದಾರೆ. ಈ ನಡುವೆ ಸಂಸದರಾಗಿರುವಂತ ರಾಘವೇಂದ್ರ ಅವರಿಗೆ ಮತ್ತೆ ಮಂತ್ರಿ ಸ್ಥಾನವನ್ನ ಕೊಟ್ರೆ ಅಧಿಕಾರ ಎಲ್ಲವೂ ಕೂಡ ಪಕ್ಷದಲ್ಲಿ ಒಂದೇ ಕುಟುಂಬಕ್ಕೆ ಅನ್ನೋಂತ ಮಾತು ಕೇಳಿ ಬರುವಂತ ಸಾಧ್ಯತೆ ಇದೆ. ಆ ಕಾರಣಕ್ಕಾಗಿ ಕೈ ತಪ್ಪಂತ ಸಾಧ್ಯತೆನೆ ಹೆಚ್ಚಾಗಿ ಕಾಣ್ತಾ ಇದೆ ರಾಘವೇಂದ್ರ ಅವರಿಗೆ. ಅದರ ನಡುವೆನೂ ಕೂಡ ಯಡಿಯೂರಪ್ಪನವರು ಹೋಗಿ ಮತ್ತೊಮ್ಮೆ ಮನವಿಯನ್ನ ಮಾಡ್ಕೊಳ್ಳೋದು ಅಥವಾ ಆ ವಿಚಾರ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಕಾರಣ ಏನಂತಂದ್ರೆ ನಿರೀಕ್ಷೆಗೂ ಮೀರಿ ಹೆಚ್ಚಿನ ಒಂದು ಸ್ಥಾನವನ್ನ ಕರ್ನಾಟಕದಲ್ಲಿ ನಾವು ತಂದಿದ್ದೀವಿ ಅನ್ನೋಂತ ಮಾತು, ಇಷ್ಟೊಂದು ಸ್ಥಾನ ಬರಲ್ಲ ಅನ್ನೋಂತ ಮಾತು ಕೇಳಿ ಬರ್ತಾ ಇತ್ತು. ಈಗ ಸಡನ್ ಆಗಿ ಬಂದಿದೆ, ಒಂದು 17 ಸ್ಥಾನಕ್ಕೆ ಬಂದಿದೆ ಅಂತ ಕಡಿಮೆ ಏನಲ್ಲ. ಈ ಕಾರಣಕ್ಕಾಗಿ ವಿಜೇಂದ್ರ ಅವರ ಪಾತ್ರ ಬಹಳ ದೊಡ್ಡದಿದೆ, ಯಡಿಯೂರಪ್ಪನವರ ಪಾತ್ರ ಕೂಡ ಬಹಳ ದೊಡ್ಡದಿದೆ. ಹೀಗಾಗಿ ಒಂದು ಅವಕಾಶವನ್ನು ಕೊಡಿ ಅನ್ನೋಂತ ಕೇಳುವಂತ ಸಾಧ್ಯತೆ ಇದೆ. ಆದ್ರೆ ಇದಕ್ಕೆ ಹೈಕಮಾಂಡ್ ಹಾಕತ್ತಾ ಮನೆ ಹಾಕತ್ತಾ ಅನ್ನೋದು ತೀರಾ ಸದ್ಯಕ್ಕಂತೂ ಅನುಮಾನನೇ ಹೆಚ್ಚಾಗಿ ಕಾಣ್ತಾ ಇದೆ. ಒಂದು ಕಡೆಯಲ್ಲಿ ಸಮುದಾಯ, ಇನ್ನೊಂದು ಕಡೆಯಲ್ಲಿ ಕುಟುಂಬದ ವಿಚಾರ, ಇದೆರಡೂ ಕಾರಣಕ್ಕಾಗಿ ಅವಕಾಶ ತಪ್ಪುವಂತ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ದಿವ್ಯಶ್ರೀ, ಥ್ಯಾಂಕ್ ಯು ಜನಾರ್ದನ್ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.